ಚಾನಲ್ಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಬೋರ್ಡ್ನವರು ಬಿಡುಗಡೆ ಮಾಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್ 2 ನಿಮ್ಮ ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್ 2ದ ಸಂಪೂರ್ಣ ಉತ್ತರಗಳನ್ನು ಎಕ್ಸ್ಪ್ಲನೇಷನ್ ಜೊತೆಗೆ ನೋಡೋಣ. ಇಲ್ಲಿ ನೋಡಿ, ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. ನೋಡಿ, ಕ್ರಿಕೆಟ್ ವೆರಿ ವೆಲ್ ಅಂತ ಕೊಹ್ಲಿ ಅವರು ಕ್ರಿಕೆಟನ್ನು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಏನು ಬರ್ತದೆ ಆನ್ಸರ್, ಡಸಂಟ್ ಹಿ ಅಂತಂದರೆ ನೆಗೆಟಿವ್ ಒಂದು ಆನ್ಸರ್ ಬರ್ತದೆ ಇಲ್ಲಿ ಕ್ವಶನ್ ಟ್ಯಾಗ್ನಲ್ಲಿ. ವೆನ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಸೊ ದ ಕ್ವಶನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ದ ಆಕ್ಸಿಲರಿ ವರ್ಬ್ ಇನ್ ದ ಸ್ಟೇಟ್ಮೆಂಟ್ ಈಸ್ ಪ್ಲೇಸ್ ಅಂತಿದೆ. ಪ್ಲೇಸ್ ಅಂತಿದ್ದಾಗ ಇದು ಪ್ರೆಸೆಂಟ್ ಟೆನ್ಸ್, ಸೊ ದ ಕ್ವಶನ್ ಟ್ಯಾಗ್ ಶುಡ್ ಆಲ್ಸೋ ಯೂಸ್ ದ ಆಕ್ಸಿಲರಿ ವರ್ಬ್ ಡಸ್ ಅಂತ. ಅದಕ್ಕೆ ನೆಗೆಟಿವ್ ಆಗಿ ಡಸಂಟ್ ಹಿ ಅಂತ ನಾವು ಕೇಳಬೇಕು, ಆ್ಯಂಡ್ ಬಿ ನೆಗೆಟಿವ್. Read the given conversation and choose a language function for the underlined sentence. Sir, could you please teach us reported speech as we find it very difficult? ನಮಗೆ ರಿಪೋರ್ಟೆಡ್ ಸ್ಪೀಚ್ ಕಲಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಇದೇನಿದು ತುಂಬ ಈಸಿಯಾಗಿ ನೀವು ಕಂಡುಹಿಡೋದು. ಕೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದ ಸೆಂಟೆನ್ಸ್ ಯೂಸ್ ಎ ಪೊಲೈಟ್ ಲ್ಯಾಂಗ್ವೇಜ್. ವಿನಯವಾಗಿ ಕೇಳ್ತಾ ಇರೋದು. ಕುಡ್ ಯು ಪ್ಲೀಸ್ ಅಂತ ಒಂದು ಪೊಲೈಟ್ ಲ್ಯಾಂಗ್ವೇಜಲ್ಲಿ ದಯವಿಟ್ಟು ಹೇಳ್ಕೊಡ್ತೀರಾ ಅಂತ. ಟು ಆಸ್ಕ್ ದ ಟೀಚರ್ ಟು ಡೂ ಸಮಥಿಂಗ್ ವಿಚ್ ಇಸ್ ಎ request. Read the given conversation and fill in the blank choosing the most appropriate words. Mahesh ಹೇಳ್ತಾನೆ, ರಮೇಶ್, why did you not come for the tour? ರಮೇಶ್ ಅಂತಾನೆ, ಸಾರಿ, ಐ ವಾಸ್ ನಾಟ್ ಫೀಲಿಂಗ್ ವೆಲ್, ನನಗೆ ಹುಷಾರಿರಲಿಲ್ಲ ಅಂತ. ಮಹೇಶ್ ಅಂತಾನೆ, ಇಫ್ ಯು ಹ್ಯಾಡ್ ಕಮ್ ಯು ಎಂಜಾಯ್ಡ್ ದ ಟ್ರಿಪ್ ಎ ಲಾಟ್. ನೀವು ಒಂದು ವೇಳೆ ಬಂದಿದ್ದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಅಂತ. ಇಲ್ಲಿ ಒಂದು ವೇಳೆ ಬಂದಿದ್ರೆ ಅನ್ನೋದು ಆನ್ಸರ್ ವುಡ್ ಹ್ಯಾವ್. The sentence is in a second conditional sentence which uses the past tense in the if clause and would base form of the verb in the main clause. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಯಾಕಂದರೆ ಫಸ್ಟ್ ಒಂದು ಮಾಡೆಲ್ ಪೇಪರ್ನಲ್ಲೂ ಇದೇ ಥರ ಪ್ರಶ್ನೆಗಳು ಬಂದಿದ್ವು. ಆದ ಕಾರಣ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಇದೇ ಥರ ಪ್ರಶ್ನೆಗಳು ಬರೋದು ಸಾಧ್ಯತೆ ಇದೆ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್. ಆನ್ಸರ್ ಏನಿದೆ? ಟು ಮೀಟ್. An infinitive is the base form of verb preceded by to in the sentence. To meet is in the infinitive. Do as directed. Which one of the following words has one syllable? Reach, silver, venture, paper. ನೋಡಿ, ಇಲ್ಲಿ reach ಅನ್ನೋದು one syllable ಇದೆ. Silver, venture, paper. ನೋಡಿ, ಇವೆಲ್ಲ ಎರಡು syllable. Reach ಅನ್ನೋದು one syllable. A syllable is a unit of pronunciation that is typically longer than a more but shorter than a word. Reach has only one syllable. Combine the word in column A with its collocative word in the column B. ನೋಡಿ, curly. curly ಅಂತ ಎದಕ್ಕಂತೀವಿ? curly hair ಅಂತೀವಿ. ನೋಡಿ, curly nose, ear, hand ಅಂತ ಯೂಸ್ ಮಾಡೋದಿಲ್ಲ. curly hair is a common collocation. Fill in the blank with correct article. I will send you an SMS. I will send you SMS ಅಂತ ಹೇಳಿದ್ರೆ ದ ವರ್ಡ್ SMS ಸ್ಟಾರ್ಟ್ಸ್ ವಿತ್ ಎ ಓವೆಲ್ ಸೌಂಡ್. SMS ಅನ್ನೋದು ಓವೆಲ್ ಸೌಂಡ್, ಸ್ವರದ ಸೌಂಡ್ ಒಂದಿಗೆ ಸ್ಟಾರ್ಟ್ ಆಗ್ತದೆ. ಸೊ ಯೂಸ್ ದ ಇಂಡೆಫಿನೆಟ್ ಆರ್ಟಿಕಲ್ ಆನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಲಿಂಕರ್. ರವಿ ಕುಡಂಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹಿ ಮಿಸ್ ದ ಬಸ್. ಯಾಕೆ ಅವನಿಗೆ ಇನ್ ಟೈಮ್ ಬರಲಿಕ್ಕಾಗಲಿಲ್ಲ? ಬಿಕಾಸ್, ಯಾಕಂದರೆ ಅವನ ಬಸ್ಸು ತಪ್ಪು ಹೋಯಿತು ಅಂತ. Fill in the blank with appropriate preposition. Harish went to America. ಯಾದ್ರ ಸಂಬಂಧ ಹೋದವ? ಫಾರ್ ಹೈಯರ್ ಸ್ಟಡೀಸ್. ಹೈಯರ್ ಸ್ಟಡಿ ಮಾಡೋದಕ್ಕೋಸ್ಕರ ಹೋದ. ಫಾರ್. Fill in the blank with the appropriate tense form of the verb given in the bracket. See, he B+ takes special classes nowadays. ಇಲ್ಲಿ he has been taking special classes nowadays. Has been taking. The sentence is in the present perfect continuous tense, which is used to describe an action that started in the past and is still continuing. Identify the parts of speech and of the underlined word. Baleshwar was a lanky boy. Answer, adjective. Explanation. Lanky describes the noun boy. ಬಾಯ್ ಅನ್ನೋದನ್ನು ಲ್ಯಾಂಕಿ ಅನ್ನೋದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಅನ್ ಅಡ್ಜೆಕ್ಟಿವ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಹರೀಶ್ ಈಸ್ ನೋನ್ ಫಾರ್ ಹಿಸ್ ಸಿನ್ಸರ್ ಅಂದರೆ ಸಿನ್ಸಿಯರ್ ಅಂದರೆ ಸಿನ್ಸಿಯಾರಿಟಿ. ನೋನ್ ಫಾರ್ ಹಿಸ್ ಸಿನ್ಸಿಯಾರಿಟಿ. ದ ಸೆಂಟೆನ್ಸ್ ನೀಡ್ಸ್ ಎ
noun. So we use the noun form of sincere, which is sincerity ಅಂತ ನಾವು ಮಾಡಬೇಕು. Use the word conduct as verb in a sentence. The teacher conducted the exam. Explanation: conduct can be used as a verb meaning to organize or carry out an activity. Change into comparative degree. ನೋಡಿ, Bangalore is the most expensive city in India. Bangalore is more expensive than any other city in India. ಇಲ್ಲಿ ಕಂಪೇರಿಟಿವ್ ಡಿಗ್ರಿ ಕಂಪೇರ್ಸ್ ಟೂ ಥಿಂಗ್ಸ್. ಎರಡನ್ನ ನಾವು ಕಂಪೇರ್ ಮಾಡ್ತೀವಿ. ಎಕ್ಸ್ಪೆನ್ಸಿವ್ ದ್ಯಾನ್ ಅಂತ ಬರ್ತದೆ ಆವಾಗ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ನೋಡಿ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ದ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ದ ಶಿಕ್ಷಣ ಮಂತ್ರಿಗಳು ಪ್ರೈಸನ್ನು, ಬಹುಮಾನಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರು, ಕೊಟ್ಟರು ಅಂತ, ವಿತರಿಸಿದ್ರು ಅಂತ. ದ ಪ್ರೈಸಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಷನ್ ಮಿನಿಸ್ಟರ್ ಅಂತ ಬೈ ಅಂತ ಬರ್ತದೆ ಇಲ್ಲಿ. ಅವರಿಂದ ಕೊಡಲ್ಪಟ್ಟವು ಅಂತ. ಇನ್ ದ ಪ್ಯಾಸಿವ್ ವಾಯ್ಸ್ ದ ಅಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಬಿಕಮ್ಸ್ ದ ಸಬ್ಜೆಕ್ಟ್. ಇಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಎಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ನೋಡಿ, ಇನ್ನು ನಾನು ತೋರಿಸ್ತಾ ಹೋಗ್ತೀನಿ. ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ನೋಡ್ತಾ ಹೋಗಿ. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ. ಕ್ರೌಚ್ ದೇರ್ ಶುಡ್ ಬಿ ಕ್ರೌಚ್ ದೇರ್. ದ ವರ್ಬ್ ಕ್ರೌಚ್ ಶುಡ್ ಬಿ ಇನ್ ದ past tense to match the context of Swami's action. How can you see that Don Aslam was a man of principles? ಇವೆಲ್ಲ ನಿಮ್ಮ ಬುಕ್ನಲ್ಲಿರುವಂಥ ಕ್ವಶನ್ ಆನ್ಸರ್ಸ್. Why did Nehru call Dr. Ambedkar as a symbol of revolt? How did Pandit Ravi Shankar and Ustad Allah Rakha keep their promise to Smita? Why did a superpower meet in Geneva? Why does the poet says that calendars and clocks are useless in space? Babu and Manju were but disappointed with the way of protest. What was the reason? Or how can you say that Dicky Dolma's life as a girl was sorrowful? In 24th, nodi, how did the bird of happiness relieve the poor people of Tibet of their hardship? In 5th nodi, answer the following questions in 5 to 6 sentences. Physical disability is not a barrier to success. Justify the statement with reference to the life of Satish Gujral. Nodi, ದೈಹಿಕ ಅಂಗವಿಕಲತೆ ಇದು ನಮ್ಮ ಯಶಸ್ಸಿಗೆ ಒಂದು ಬ್ಯಾರಿಯರ್ ಅಲ್ಲ ಅಂತ ಯಾವ ರೀತಿ ನೀವು ಜಸ್ಟಿಫೈ ಮಾಡ್ತೀರಾ ಸತೀಶ್ ಗುಜ್ರಾಲ್ ಅವರ ಒಂದು ಲೈಫ್ ಎಕ್ಸಾಂಪಲ್ ತೊಗೊಂಡು ಅನ್ನೋದನ್ನು. ಇದು ನೀವು ಬುಕ್ನಲ್ಲಿ ಇರುವಂಥ ಎಲ್ಲ ಟೆಕ್ಸ್ಟುವಲ್ ಆನ್ಸರ್ಸ್ ಇವು ನೀವು ನೋಡ್ಕೋಬೋದು. ಹೌ ಡಸ್ ದ ಪೊಯೆಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್ ಮದರ್ ಅರ್ತ್ ಥ್ರೂ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ನೋಡಿ, ಇದನ್ನು ತುಂಬ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ. ಐ ಆಮ್ ದ ಲ್ಯಾಂಡ್ ಇದನ್ನು ನೀವು ಓದ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ. Read the following extracts and answer the questions that follow. You must sleep alone hereafter. Who does the word you refer to? Nodi, first question, first lesson in the hero lesson in the Swami. Who is the speaker? Swami's father. Why does the speaker want him to sleep alone? To prove Swami courage. I think it is astonishing that a stranger would jump off a train and risk his life for me. Nodi, Roma Talraj ಹೇಳ್ತಾರೆ. Baleshwar Mishra is a stranger. ನೋಡ್ತಾ ಹೋಗಿ. I prefer your company to theirs. Who does I refer to? Pepe. In a 30th question, is there no song that can I sing of you? Given below is a profile. You write a paragraph using the clues below. ನೋಡಿ, ಈ ಥರ ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ, ಅದನ್ನು ಬರಿಬೇಕು. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ನೋಡಿ, ಇದೊಂದು ಕ್ಲೂಸ್ಗಳನ್ನು ಕೊಟ್ಟಿರ್ತಾರೆ, ನೀವು ಈ ರೀತಿ ಸ್ಟೋರಿಯನ್ನು ಬರಿಬೇಕು. ಅಲ್ಲಲ್ಲಿ ನೀವು ಪಾಸ್ ಮಾಡಿ ನೋಡ್ಬೋದು. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದರಲ್ಲಿ ಪಿಕ್ಚರ್ಲಿ ಏನೇನಿದೆ ಅಂತ ನೋಡಿಕೊಂಡು ನಾವು ಅದನ್ನು ಇನ್ನು ಕೋಟ್ ಫ್ರಮ್ ಮೆಮ್ರಿ ಇವೆಲ್ಲ ಬಾಯ್ಪಾಟ್ ಮಾಡಬೇಕು ನೀವು. ಕ್ವಾಲಿಟಿ ಆಫ್ ಮರ್ಸಿ ಇದು ಅವು ಯಾವ್ಯಾವ ಬಾಯ್ಪಾಠ ಮಾಡೋ ಪೊಯಮ್ ಇದೆ ಅವನ್ನು ಕೂಡ ನಾನು ನಿಮಗೆ ಹಾಕ್ತೀನಿ. ಕೆಲವೊಮ್ಮೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಾಕಿರ್ಬೋದು, ಭಾಳಷ್ಟು ವಿಡಿಯೋಗಳು ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳೇ, ಅವನ್ನ ನಾನು ಮತ್ತೆ ಹಾಕ್ತೀನಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜನ್ನು ಓದಿ ಆನ್ಸರ್ ಮಾಡೋದು. ವಾಟ್ ಡಿಡ್ ಅಶೋಕ ಥಿಂಕ್ ಅಬೌಟ್ ದ ಡ್ಯೂಟೀಸ್ ಆಫ್ ಎ ಕಿಂಗ್? ವೈ ಡಿಡ್ ಇದನ್ನು ಪ್ಯಾಸೇಜ್ ಮೇಲೆ. ಇಲ್ಲಿ ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅನ್ಯೂಸುವಲ್. ಎಕ್ಸ್ಪ್ಲೇನ್ 8 to 10 ಸೆಂಟೆನ್ಸ್ನಲ್ಲಿ ಬರೆಯುವಂಥ. ಇಲ್ಲಿ ನೋಡಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇದ್ದೇನೆ, ಇಲ್ಲೂ ಕೂಡ ಕ್ವಶನ್ ಬಂದಿತ್ತು. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. How did the sailors regain their confidence to overcome a great peril in the poem Ballad of Tempest? Write an essay. ನೋಡಿ, ಕೆಲವೊಂದು 10 ಎಸ್ಸೆ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಆರಾಮ್ ಬರಿಬೋದು. ರೈಟ್ ಅನ್ ಎಸ್ಸೆ, ಅದು ಏರ್ ಪೊಲ್ಯೂಷನ್, ಇಂಟರ್ನೆಟ್.
ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ನೋಡಿ ಎಲ್ಲ ಲೆಫ್ಟ್ ಸೈಡ್ ಬರಬೇಕು ಇವನ್ನೆಲ್ಲ. ಫ್ರಾಮು, ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆ ಮತ್ತು ಬೇರೆ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.